ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಹುಬ್ಳಿ ಫ್ಯಾಮಿಲಿ ಬ್ಲಾಗ್. ನಾನು ನಿಮ್ಮ ನಾಗವೇಣಿ ಪಾಟೀಲ್ ಮಾತಾಡ್ತಿರೋದು. ಸೊ ಇವತ್ತು 7:30 ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಮಗನೂ ಕೂಡ ಎದ್ದಾಳಿಸಿ ಇಂಗ್ಲೀಷ್ ಕಾಕಂಬಳಿ ಬರೆಯೋಕ್ಕೆ ಕೂರಿಸಿದ್ದೀನಿ. ಬರೀತಿದ್ದಾನೆ ಕೂಡ. ಇನ್ನು ಇವತ್ತು ಅಮಾವಾಸ್ಯೆ ಬೇರೆ, ಗುರುವಾರ. ಇವತ್ತೇನು ವಿಶೇಷ ಅಂತ ನೋಡೋಣ. ಅದಕ್ಕೂ ಮೊದಲು ನನ್ನ ಮಗಳು ನೋಡಿ ಯಾವ ಥರ ಕೂತಿದ್ದಾಳೆ. ಇಂಚರ ಏನದು? ಚಡ್ಡಿ ಇಲ್ಲ, ಏನಿಲ್ಲ, ಹಂಗ ಕೂರದಮ್ಮ. ಬಾಯಲ್ಲಿ ಚಡ್ಡಿ ಹಾಕೋ ಬಾ. ಫ್ರೆಂಡ್ಸ್, ಹಾಗೆ ಅಂಗಡಿಗೆ ಯಾರೋ ತೀರ್ಕೊಂಡಿದ್ರಂತೆ, ಅಂಗಡಿಗೆ ಆರ್ಡ್ರ್ ಕೊಟ್ಟಿದ್ರು. ಮಂಡಕ್ಕಿ ಇದು ಎಷ್ಟಿದೆಯೋ ಗೊತ್ತಿಲ್ಲ, ಇಷ್ಟನ್ನ ಹಚ್ಕೊಡು ಬೆಳ್ಳುಳ್ಳಿ ಮಂಡಕ್ಕಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ತಂದಿಟ್ಟೋದ್ರು. ಅವರಿಗೆ ಒಂದು 10 kg ಉಪ್ಪಿಟ್ಟು ಆರ್ಡ್ರ್ ಬಂದಿತ್ತಂತೆ. ಹಾಗಾಗಿ ಅವ್ರಿಗೆ ಟೈಮ್ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ನಂಗೆ ಹಚ್ಕೊಡು ಅಂತೇಳಿ ತಂದು ಕೊಟ್ಟೋದ್ರು. ಹಚ್ತಾ ಇದ್ದೀನಿ. ಇದಿಷ್ಟು ಹಚ್ಚಿದ್ರೆ ಆಯಿತು ಫ್ರೆಂಡ್ಸ್. ಇದಿಷ್ಟಿದೆ ಹಚ್ಚೋದು. ಫುಲ್ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ. ಇದನ್ನ ಹಚ್ಚಿದ್ನಲ್ವ ಶಾಂಪಲ್, ಇದನ್ನ ಹಚ್ಚಿದೆ, ಚೆನ್ನಾಗಿ ಬಂದಿದೆ. ಫುಲ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ನೋಡೋಣ, ಟೈಮ್ ಇದ್ರೆ ತೋರಿಸ್ತೀನಿ, ಇಲ್ಲ ನಮ್ಮ ಮನೆಯವರು ಇದ್ದರೆ ಗೊತ್ತಿಲ್ಲ. ಇವಾಗ ಮಂಡಕ್ಕಿ ಹಚ್ತಾ ಇದ್ದೀನಿ. ಟೈಮ್ 9:30 ಆಗಿದೆ. ಹಚ್ಬಿಟ್ಟು ಕೆಲಸ ಮುಂದಿನ ನೋಡಬೇಕು. ಕಂಟಿನ್ಯೂ ಮಾಡ್ತೀನಿ ವಿಡಿಯೋ. ಫ್ರೆಂಡ್ಸ್, ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿದೆ. ಇವಾಗ ಫೋನ್ ಮಾಡಬೇಕು ಅವರಿಗೆ, ರೆಡಿಯಾಗಿದೆ, ಬಂದು ತೊಗೊಂಡೋಗಿ ಅಂದು. ಫ್ರೆಂಡ್ಸ್, ಇಷ್ಟಿದೆ ನೋಡಿ ಮಂಡಕ್ಕಿ. ಇದು ಎಷ್ಟು ಲೀಟ್ರ್ ಇಡ್ಬೋದು ನಂಗೆ ಗೊತ್ತಿಲ್ಲ. ಇಷ್ಟಾಗಿದೆ. ಇನ್ನು ಕೊಟ್ಟು ಕಳಿಸೋದು ರೆಡಿಯಾಗಿದೆ. ತಿಂಡಿ ತಿನ್ನಬೇಕು. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇನ್ನು ಮಧ್ಯಾಹ್ನ 1:30 ಆಗಿದೆ. ಕೆಲಸ ಎಲ್ಲ ಮುಗಿದಿದೆ. ಪೂಜೆ ಕೂಡ ಆಯಿತು. ಸ್ನಾನ ಎಲ್ಲ ಆಗಿ, ಪೂಜೆ ಆಗಿ, ನೆಲ್ಲೆಲ್ಲ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು, ಪಾತ್ರೆ ಎಲ್ಲ ವಾಶ್ ಮಾಡಿ ಎಲ್ಲ ಮುಗೀತು ಫ್ರೆಂಡ್ಸ್. ಇನ್ನು ಅಡುಗೆ ನಾನು ಇವಾಗ ಏನೂ ಮಾಡಿಲ್ಲ. ಬೆಳಗ್ಗೆ ಲೆಮನ್ ರೈಸ್ ಅದನ್ನು ಮಾಡಿದ್ದೆ. ಒಂದು ನಿಮಿಷ. ಲೆಮನ್ ರೈಸಿಗೆ ಲೆಮನ್ದು ಒಗ್ಗರಣೆ ಮಾಡಿದ್ದೆ. ಕುಕ್ಕರಲ್ಲಿ ರೈಸ್ ಇದೆ. ಹಾಗೆ ಬೆಳಗ್ಗೆ ತಿಂಡಿಗೆ ಇಡ್ಲಿ ಕೊಟ್ಟು ಕಳಿಸಿದ್ರು. ಇಡ್ಲಿ ಹಾಗೆ ಸಾಂಬೂದಾನಿ ಉಪ್ಪಿಟ್ಟು ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸಿದ್ರು. ಹೊಸ ಭಟ್ರು ಬಂದಾರ ಅಂಗಡಿಗೆ, ಅವ್ರು ಮಾಡಿದ್ರು ಅಂತೇಳಿ ಕೊಟ್ಟು ಕಳಿಸಿದ್ರು. ಅದನ್ನು ತಿಂದ್ವಿ. ಇವಾಗಿನ್ನು ನಾನು ಬೇರೆ ಏನು ಮಾಡೋಕ್ಕೋಗಿಲ್ಲ. ಅವ್ನು ತನುಷ್ ಬಾಕ್ಸಿಗೂ ಎಲ್ಲ ಕಳಿಸಿದ್ದೀನಿ. ಈಗ ಮನೆಯವರು ನಾನು ಮಾತ್ರ ಅದೇ ಲೆಮನ್ ರೈಸು ಮತ್ತು ಇಡ್ಲಿ ಮತ್ತು ಇನ್ನೂ ಸ್ವಲ್ಪ ಇದೆ, ಅದನ್ನೇ ತಿಂದ್ಕೊಂಡ್ರಾಯ್ತು. ಸಾಯಂಕಾಲ ಎಲ್ಲ ಫ್ರೆಶ್ ಆಗಿ ಮಾಡಿದ್ರೆ ಅಡುಗೆ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೀನಿ. ಇನ್ನು ಬಟ್ಟೆ ವಾಶ್ ಮಾಡಿದ್ದೆ ಫ್ರೆಂಡ್ಸ್, ನೆನೆ ಇಕ್ಕಿದ್ದೀನಿ ಬಟ್ಟೆ ಎಲ್ಲ. ಇನ್ನು ನಮ್ಮ ಮನೆಯವ್ರು ಬರಬೇಕು. ಅವ್ರು ಸ್ನಾನ ಮಾಡಿಂದ ಎಲ್ಲ ಬಟ್ಟೆ ವಾಶ್ ಮಾಡಿ ಒಣಾಕಬೇಕು. ಆಮೇಲೆ ಮುಂದಿನ ಕೆಲಸ ನೋಡೋದು ಫ್ರೆಂಡ್ಸ್ ಸಾಯಂಕಾಲ. ಫ್ರೆಂಡ್ಸ್, ನಂದು ತಾಳಿ ಯಾವ ಥರ ಕಾಣಿಸ್ತಿದೆ, ನಾನು ಈ ಥರ ಪೊಣಿಸ್ಕೊಂಡಿದ್ದೀನಿ ನೋಡಿ. ಬಂಗಾರ ಗುಂಡು ದೊಡ್ಡದಾಗಿತ್ತು ಅಂತ ಹೇಳ್ಬಿಟ್ಟು ಇದ್ರ ಸೈಜೇ ಕರೆಮಣಿ ತೊಗೊಂಡ್ಬಿಟ್ಟು ಪೊಣಿಸಿದ್ದೀನಿ. ಯಾವ ಥರ ಕಾಣಿಸ್ತಿದೆ? ಚೆನ್ನಾಗಿ ಕಾಣಿಸ್ತಿದೆಯಾ? ಚೆನ್ನಾಗಿ ಕಾಣಿಸ್ತಾ ಇಲ್ವೋ? ಇದರಲ್ಲಿ 2 ಎಳೆ ದಾರನೇ ಇದೆ ಒಳಗೆ, ಬಟ್ ನೋಡೋಕ್ಕೆ ಮೇಲೆ ಸಿಂಗಲ್ ಎಳೆ ಥರ ಕಾಣಿಸ್ತಾ ಇದೆ ಅಷ್ಟೇ. ತುಂಬ ಸೀರ ಬರುತ್ತಲ್ವ ದಾರ, ಅದನ್ನು ತೊಗೊಂಡ್ಬಿಟ್ಟು 2 ಎಳೆ ಮಾಡಿ ಪೊಣಿಸಿದ್ದೀನಿ, ಸಿಂಗಲ್ ಎಳೆ. ಯಾವ ಥರ ಕಾಣಿಸ್ತಾ ಇದೆ ನನಗೆ ತಾಳಿ ಇದು ಲುಕ್ಕು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಶೇರ್, ಲೈಕು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಾನು ವಿಡಿಯೋ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನಾಳೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.